ಪ್ರತಿಯೊಬ್ಬ ಮನುಷ್ಯನಿಗೂ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಅವನ ಫಂಡಮೆಂಟಲ್ ರೈಟ್. ಬಟ್ ಅದ್ರ ಜೊತೆಗೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅಥವಾ ವಿಡಿಯೋ ಕೆಳಗಡೆ ಕೆಟ್ಟದಾಗಿ ಕಮೆಂಟ್ ಹಾಕೋದು, ಫೇಕ್ ಅಕೌಂಟ್ ಇಂದ ಬ್ಯಾಡ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ಮೆಸೇಜ್ ಮಾಡೋದು, ಅಥವಾ ಕನ್ಸೆಂಟ್ ಇಲ್ಲದೆ ವಿಡಿಯೋ ಅಥವಾ ಫೋಟೋಗಳನ್ನ ತಗೊಂಡು ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಿ ಟ್ರೋಲ್ ಮಾಡಿದ್ರೆ ಇಗ್ನೋರ್ ಮಾಡಬಾರ್ದು. ಆನ್ಲೈನ್ ಹರಾಸ್ಮೆಂಟ್ಗೆ ಪನಿಷ್ಮೆಂಟ್ಸ್ ಇದೆ. BNS ಸೆಕ್ಷನ್ 356 ಮತ್ತೆ 351 ಪ್ರಕಾರ ಡಿಫಮೇಷನ್ ಜೊತೆಗೆ ಕ್ರಿಮಿನಲ್ ಇಂಟಿಮಿಡೇಷನ್, ಯಾವುದೇ ಸರಿಯಾದ ಆಧಾರಗಳಿಲ್ಲದೆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಸೆಕ್ಷುಯಲಿ ಓಬಲ್ ಹರಾಸ್ಮೆಂಟ್ ಮಾಡಿದ್ರೆ 2 ವರ್ಷಗಳ ಕಾಲ ಜೈಲು ಜೊತೆಗೆ ಫೈನ್ ಕೂಡ ಪೇ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಸೆಕ್ಷನ್ 66, 67 ಪ್ರಕಾರ ಒಬ್ರು ಪ್ರೈವಸಿನ ಉಲ್ಲಂಘನೆ ಮಾಡೋದು, ಅಶ್ಲೀಲ ವಿಷಯಗಳನ್ನ ಹಂಚಿಕೆ ಮಾಡಿದ್ರೆ ಈ ಕಾಯ್ದೆ ಅಡಿಯಲ್ಲಿ ಕಂಪ್ಲೇಂಟ್ ನ ಫೈಲ್ ಮಾಡಬಹುದು. ಕೇಸ್ನ ಹೇಗೆ ಫೈಲ್ ಮಾಡೋದು ಅಂತ ಅಂದ್ರೆ, ಕಮೆಂಟ್ ಸ್ಕ್ರೀನ್ ಶಾಟ್ಸ್ನ ಸಾಕ್ಷಿಯಾಗಿ ತೆಗೆದಿಟ್ಕೊಂಡು ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ವೆಬ್ಸೈಟ್ಗೆ ಹೋಗಿ ರಿಪೋರ್ಟ್ ಸೈಬರ್ ಕ್ರೈಮ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಜೊತೆಗೆ ಎವಿಡೆನ್ಸ್ನ ಕೇಳುತ್ತೆ. ಇದನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ಕೋಡ್ ಬರುತ್ತೆ. ಸೊ ಆ ಕೋಡಿಂದ ನೀವು ನಿಮ್ಮ ಕೇಸ್ ಸ್ಟೇಟಸ್ನ ಟ್ರ್ಯಾಕ್ ಮಾಡಬಹುದು. ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದ್ರೆ ನಿಮ್ಮ ಪಕ್ಕದಲ್ಲೇ ಇರುವಂತಹ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಫೈಲ್ ಮಾಡಬಹುದು. ಇದೇ ತರ ಮತ್ತಷ್ಟು ಲೀಗಲ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.